ಸರ್ 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮಗೆ. ಸೊ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫ್ರೆಂಡ್ ಮಾತಾಡ್ತಾರೆ. ಮತ್ತೊಮ್ಮೆ ಆಟೋ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದಿರೋದು IND ಕಾರ್ಸ್. ಎಲ್ಲರಿಗೂ ಗೊತ್ತಿರುತ್ತೆ, ಮತ್ತೆ ಪ್ರತಿಯೊಂದು ನೀವು ಕ್ವಾಲಿಟಿ ಆಗಿರಲಿ ಮತ್ತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ಗಳು ನೋಡ್ತಾ ಇದ್ರೆ ಇಲ್ಲಿ ಬರ್ಬೋದು. ಸೊ ಪ್ರೈಸಿಂಗ್ ಜಾಸ್ತಿ ಅಂತ ಹೇಳ್ತೀರಾ, ಇನ್ನ ನೆಗೋಷಿಯೇಟ್ ಮಾಡ್ಕೊಡ್ತಿರೋದು. ಇದು ಬಂದು ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. BMW X1 13 ಮಾಡೆಲ್ ನಿಮಗೆ, XUV ಇದೆ 2014 ಮಾಡೆಲ್, ಬರೀ 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. ಫಿಯಟ್ ಪುಂಟೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಆಮೇಲೆ ಮಹೀಂದ್ರಾ ಬುಲೋರೋ ಸರ್ ಇದು ಬಂದ್ಬಿಟ್ಟು ಎರಡೂ ಬಂದ್ಬಿಟ್ಟು 2010 ಮಾಡೆಲ್ ಬರುತ್ತೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಬರುತ್ತೆ, ಇದು ಮ್ಯಾನ್ಯುವಲ್ ಬರುತ್ತೆ. ZX+ ಬರುತ್ತೆ, VX+ ಬರುತ್ತೆ. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಸರ್, ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಹೋಗ್ಬಿಟ್ಟು IND ಕಾರ್ಸ್ ಅಂತ ಸರ್ಚ್ ಮಾಡಿ. ಅದ್ರಲ್ಲೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮೀನಾಕ್ಷಿ ಮಾಲ್ ಹಿಂಭಾಗ DLF ಅಂತ ಬರುತ್ತೆ. ನೀವು 372 ಬಸ್ ಬರುತ್ತೆ ಬನ್ನರ್ಘಟ್ಟ ರೋಡ್ಗೆ. ಆ ರೋಡ್ಗೆ ಮೀನಾಕ್ಷಿ ಇಳಿದ್ಬಿಟ್ಟು ಫೋನ್ ಮಾಡಿ, ಬೇಕಾದ್ರೆ ಅಲ್ಲಿಂದ ಪಿಕಪ್ ಮಾಡ್ತೀವಿ. ಅದನ್ನು ಇಲ್ಲ ನೀವು ಲೊಕೇಶನ್ ಹಾಕೋ ಬರ್ತೀನಿ ಅಂದ್ರೆ ಗೂಗಲ್ನಲ್ಲಿ IND ಕಾರ್ಸ್ ಅಂತ ಸರ್ಚ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ದಲ್ಲಿ IND ಕಾರ್ಸ್ ಅಂತ ಸರ್ಚ್ ಮಾಡಿ, ಫಾಲೋ ಮಾಡಿ. IND ಕಾರ್ಸ್ಗೆ ಹೊಸ ವಿಡಿಯೋ ಬರ್ತಾ ಇರುತ್ತೆ. ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರೋದು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸಹ ಬರ್ಬೋದು. ಹೋಂಡಾ CRV 2013 ಮಾಡೆಲ್ ಸರ್. ಗಾಡಿ ಇನ್ನೊಂದು ಯಾರು ತೋರಿಸಲ್ಲ, ಇನ್ನೊಂದು ಬನ್ನಿ ತೋರಿಸ್ತೀನಿ ಗಾಡಿನ. ನಾವು ಈಚ್ ಅಂಡ್ ಎವ್ರಿಥಿಂಗ್ ರೆಡಿ ಆಗಿರೋದಾಗಿರ್ಲಿ, ಪೋಲ್ ಆಗಿರೋದಾಗಿರ್ಲಿ, ನಿಮ್ಗೆ ಯಾವ ತರ ಏನು ಇದ್ದಿರಲ್ಲ ನೋಡ್ಬೋದು ನೀವು. ಸೀಲ್ ಆಗಿರ್ಲಿ ಒರಿಜಿನಲ್ ಇರುತ್ತೆ, ಯಾವ ತರ ಆಕ್ಸಿಡೆಂಟ್ ಆಗಿರೋದು ಆ ತರ ಏನು ಇದಿರಲ್ಲ. ಬೇಕಾದ್ರೆ ಗಾಡಿ ಕೊಡ್ತೀನಿ, ಶೋರೂಮ್ ಹೋಗಿ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡ್ಬರ್ಬೋದು. ಸಿಟಿಲಿ ಒಳ್ಳೆ ಆಪ್ಷನ್ ಕೇಳ್ತಾ ಇದ್ರಿ. ಸಿಟಿಲಿ ನಿಮಗೆ ಓಲ್ಡ್ ಶೇಪ್ ಬೇಕಾದ್ರೆ ಓಲ್ಡ್ ಶೇಪ್ ಇದೆ, ಲೇಟೆಸ್ಟ್ ಶೇಪ್ ಬೇಕಾದ್ರೆ ಲೇಟೆಸ್ಟ್ ಶೇಪ್ ಇದೆ, ಲೇಟೆಸ್ಟ್ ಬೇಕಾದ್ರೆ ಇನ್ನ ಲೇಟೆಸ್ಟ್ ಕೂಡ ಇದೆ. ಆಡಿ ಸರ್ ಇದು ಬಂದ್ಬಿಟ್ಟು Audi A3 ಬರುತ್ತೆ, A ಸೀರೀಸ್ ಬರುತ್ತೆ. 2015 ಮಾಡೆಲ್ ಪ್ರೀಮಿಯಂ ವೆಹಿಕಲ್. ಸೆಡಾನ್ ವೆಹಿಕಲ್ ಇಸ್ಕೊಳ್ಳಬೇಕಂತ ನಮ್ಮ ಹತ್ರ 3 ವೆಹಿಕಲ್ ಇದೆ. ಸೆಡಾನ್ 2016 ಮಾಡೆಲ್ ಇದೆ, 2012 ಮಾಡೆಲ್ ಇದೆ, 2013 ಮಾಡೆಲ್ ಇದೆ. ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಇದೆ ನಮ್ಮ ಹತ್ರ. 2011 ಮಾಡೆಲ್ ಸಹ ಇದೆ, ವರ್ನಾ ಹೊಂಡೈ ವರ್ನಾ. ಇದು ಬಂದ್ಬಿಟ್ಟು 16 ಆಟೋಮೆಟಿಕ್. ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್. ಬರೀ 71,000 ಓಡಿರೋದು. ಬಹಳ ಜನ ಕೇಳ್ತಾ ಇದ್ರು ಇರ್ಟಿಕಾ ಬೇಕಂತ. ಇರ್ಟಿಕಾ ರೇಂಜ್ ನಲ್ಲಿ ನಿಮ್ಗೆ ಹೋಂಡಾ ಮೊಬಿಲಿಯೋ ಬರುತ್ತೆ. ಬಂದ್ಬಿಟ್ಟು 2015 ಮಾಡೆಲ್, ಒಂದು SMT ಒಂದು VMT ಬರುತ್ತೆ. ಮತ್ತೊಂದು ನಿಮ್ಗೆ ಆಸ್ಪೆಕ್ಟ್ ತೋರಿಸ್ತಾ ಇರೋದು ನಿಮ್ಗೆ ನೋಡ್ಬೋದು. ಸ್ಕೋಡಾ ಫ್ಯಾಬಿಯಾ ಕೂಡ ಇದೆ. ಸೊ ರ್ಯಾಪಿಡ್ ಕೇಳ್ತಾ ಇರ್ತಾರೆ, ರ್ಯಾಪಿಡ್ ಕೂಡ ಇರುತ್ತೆ. ಫ್ಯಾಬಿಯಾ ಕೂಡ ಇದೆ. ಅಂದ್ರೆ ಇವಾಗ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇರ್ತಾರೆ ಸರ್. ಎಕ್ಸ್ಪೆನ್ಸಿವ್ ಅಂತ ನಮ್ದೇ ಓನ್ ಸರ್ವಿಸ್ ಸೆಂಟರ್ ಇದೆ, ನಮ್ಮ ಹತ್ರ ತಗೊಂಬನ್ನಿ. ನಾವೇ ಎಲ್ಲ ಸರ್ವಿಸ್ ಮಾಡಿ ಎಲ್ಲ ಚೆಕ್ಅಪ್ ಮಾಡಿ ಎಲ್ಲ ಕೊಡ್ತೀವಿ ಸರ್. ಓಕೆ, ಚೆಕ್ ಮಾಡ್ಕೊಂಡು ಇವರೇ ಕೊಡ್ತಿದ್ದಾರೆ. IND ಕಾರ್ಸ್ ಅಲ್ಲಿ ಪ್ರತಿಯೊಂದು ನಿಮಗೆ ಸರ್ವಿಸ್ ಆಗಿರ್ಲಿ ಮತ್ತೆ ಗಾಡಿ ನಿಮ್ಗೆ ಯಾವ ರೀತಿ ಕಂಡೀಷನ್ ಆಗಿ ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಂಡು, ಇಲ್ಲಾಂದ್ರೆ ನೀವು ಶೋರೂಮ್ ಆಗಿ ಚೆಕ್ ಮಾಡಿಸ್ಕೊಂಡು ಆಮೇಲೆ ಬಂದು ಬೈ ಮಾಡಬಹುದು ಅಂತ ಹೇಳ್ತಾರೆ. ಕ್ವಿಡ್ ಕೂಡ ಇದೆ ನಿಮ್ಗೆ. 2018 ಮಾಡೆಲ್ ರೆನಾಲ್ಡ್ ಕಿಟ್ ಸರ್ ಇದು. ಓಕೆ, ಸೆಕೆಂಡ್ ಓನರ್ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ ಬೋರ್ಡ್ ಚಾಲಕರಾಗ್ಲಿ ಮನೆ ಯೂಸೇಜ್ ಆಗಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಿದ್ರೆ Hyundai Accent. ಎಷ್ಟು ಗಾಡಿ ಇದೆ ಸರ್ ಇವಾಗ ಪ್ರೆಸೆಂಟ್ ಸ್ಟಾಕ್? ಸರ್ ಟೋಟಲ್ 80 ವೆಹಿಕಲ್ಸ್ ಇದೆ ಸರ್. 80+ ವೆಹಿಕಲ್ಸ್ ಗಳು ಇರುತ್ತಂತೆ. ಕಂಡೀಷನ್ ಹೆಂಗಿರುತ್ತೆ ಅಂದ್ರೆ ನೀವು ತಗೊಂಡು ಆರಾಮಾಗಿ ಓಡಾಡಬಹುದು. ಆತರ ಏನ್ ಸ್ಟಾರ್ಟಿಂಗ್ ಖರ್ಚೇನು ಬರಲ್ಲ. ತಗೊಂಡಾದ್ಮೇಲೆ ಏನಿದೆ ಜನರಲ್ ಸರ್ವಿಸ್ ಆಗಿಲ್ಲ, ಅದೆಲ್ಲ ನಾವೇ ಮಾಡ್ಕೊಡ್ತೀವಿ. ತಗೊಂಡೋಗಿ ಗ್ಯಾರೇಜ್ ಅಲ್ಲಿ ಅದಾಗಿರ್ಲಿ, ಬೇರೆ ಮೆಕ್ಯಾನಿಕ್ ಶೋರೂಮ್ ಹೋಗ್ಬಿಟ್ಟು ಗಾಡಿ ನಿಲ್ಸೋದು ಆತರ ಏನಿಲ್ಲ. ಗಾಡಿ ತಗೊಳ್ಳೋ ಟೈಮ್ ನಲ್ಲಿ ಸರ್ವಿಸ್ ಮಾಡಿ ಗಾಡಿ ಕೊಡ್ತೀವಿ ಸರ್. ಸರ್ ಗ್ರ್ಯಾಂಡ್ i10 ಕೂಡ ಬಂದಿದೆ. ಸೊ ಇದು ಬಂದು ಫುಲ್ಲಿ ಟಾಪ್ ಎಂಡ್. ಸರ್ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಆಸ್ಟಾ ಬರುತ್ತೆ, ಏರ್ ಬ್ಯಾಗ್, ABS, ಅಲೋ ವೀಲ್ಸ್ ಎಲ್ಲ ಬರುತ್ತೆ ಸರ್. ಇದು ಬಂದ್ಬಿಟ್ಟು ನ್ಯೂ ಶೇಪ್ ಫೋರ್ಡ್ ಫಿಗರ್ 2016 ಮಾಡೆಲ್ ಬರುತ್ತೆ ನಿಮ್ಗೆ. ಹ್ಯಾಶ್ ಬ್ಯಾಗ್ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ ಇದ್ರಲ್ಲಿ. ಮತ್ತೊಂದು ಆಪ್ಷನ್ ಕೂಡ ಇದೆ ನಿಮ್ಗೆ, CT IV ಟೆಕ್ ಇಂಜಿನ್. ಹೇಳಿ ಸರ್. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ 2015 ಮಾಡೆಲ್ ಹೋಂಡಾ ಸಿಟಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಗಾಡಿ. ಸೇಲ್ ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್. ಆಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಓಕೆ, LS ವೇರಿಯಂಟ್ ಬರುತ್ತೆ. ಇದು ಲೋನ್ ಇವಾಗ ಗಾಡಿ ತಗೊಂತೀನಿ ಅಂದ್ರೆ ಯಾವ ತರ ಸರ್? ಲೋನ್ ಪ್ರೊಫೈಲ್ ಬೇಸ್ಡ್ ಆನ್ ಪ್ರೊಫೈಲ್ ಇರುತ್ತೆ. ಗಾಡಿ ಮೇಲೆ ಪ್ರೊಫೈಲ್ ಆಗುತ್ತೆ. ಆಮೇಲೆ ಸ್ಯಾಲರಿ ಇದ್ರೂ ಪರ್ಸನಲ್ ಲೋನ್ ಸಹ ಮಾಡ್ಕೊಡ್ತೀವಿ. ಗಾಡಿ ಕಂಡೀಷನ್ ನೋಡ್ಬಿಟ್ಟು 12 ಅಬೋ ಇದ್ರೂ ಲೋನ್ ಮಾಡ್ಕೊಡ್ತೀವಿ. 12 ಅಬೋ, ಮಿನಿಮಮ್ 12 ಅಬೋ ಇರಬೇಕು. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು ನಮ್ಮ ಮುಂದೆ. Chevrolet Beat LT ನ LS ಸರ್ ಇದು? ಸರ್ LT ವೇರಿಯಂಟ್ ಅಂತ ಪೆಟ್ರೋಲ್ ವೇರಿಯಂಟ್ ಬರ್ತಾ ಇದೆ. Beat 17 ಮಾಡೆಲ್ ಬರುತ್ತೆ ನಿಮ್ಗೆ. ಓಕೆ, ಇದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ ನಿಮ್ಗೆ. ಇಯೋನ್ ಎರಾ ಪ್ಲಸ್ ಕೂಡ ಇದೆ. ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್ ಬರುತ್ತೆ. ಇಯೋನ್ ಎರಾ ಪ್ಲಸ್ ಬರುತ್ತೆ, ಪೆಟ್ರೋಲ್ ಪ್ಲಸ್ ವಿತ್ LPG ಬರುತ್ತೆ ನಿಮ್ಗೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು ನಮ್ಮ ಮುಂದೆ. ಟಾಟಾ ಟಿಯಾಗೋ ಕೂಡ ಇದೆ. ಸೊ K41 ರಿಜಿಸ್ಟ್ರೇಷನ್ ಅಂತ ಗೊತ್ತಿರುತ್ತೆ ಪ್ರತಿಯೊಂದು ನಿಮ್ಗೆ. ಸೊ ಫ್ಯಾನ್ಸಿ ನಂಬರ್ ಸಮೇತ ಇದೆ 7171. ಸೊ ಯಾವ ರೀತಿ ಇದೆ? ಬಂದ್ಬಿಟ್ಟು 2016 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಸೊ IND ಕಾರ್ಸ್ ಅಲ್ಲಿ ಫಸ್ಟ್ ವೆಹಿಕಲ್ ನಿಮಗೆ ತೋರಿಸಿರೋದು. ಹ್ಯಾಚ್ ಬ್ಯಾಗ್ ಅಲ್ಲಿ ನಿಮಗೆ ಫೋರ್ಡ್ ಫಿಗೋ ಕೊಡ್ತಾ ಇರೋದು. ಹೇಳಿ ಸರ್ ಡೀಲ್ಸ್ ಬಗ್ಗೆ. ಸರ್ 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಪ್ರೈಸ್ ಬಂದ್ಬಿಟ್ಟು 3,65,000 ಬರುತ್ತೆ ಸರ್ ನಿಮ್ಗೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಮಿಂಟ್ ಕಂಡೀಷನ್ ಇದೆ. ಶೋರೂಮ್ ಸೀಟ್ ಅವೈಲೇಬಲ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಆಗಿರ್ಲಿ, ಗಾಡಿ ಕಂಡೀಷನ್, ಸ್ಟೇರಿಂಗ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಇದರಲ್ಲಿ. ಪ್ರೈಸ್ ಬಂದ್ಬಿಟ್ಟು 3,65,000 ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್.
3,65,000 ಡೀಸೆಲ್ ವೇರಿಯಂಟ್ ಬರ್ತಾ ಇದೆ. ಓನರ್ ಸರ್? ಸರ್ ಸೆಕೆಂಡ್ ಓನರ್ ಬರುತ್ತೆ ನಿಮ್ಗೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ಅಪ್ ಟು ಡೇಟ್ ರೆಕಾರ್ಡೆಡ್ ಇರುತ್ತೆ. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಹಾಗೆ 3 ಇಯರ್ಸ್ ಇಂಜಿನ್ ವಾರಂಟಿ ಸಮೇತ ಸಿಗುತ್ತೆ. 3 ಇಯರ್ಸ್ ಇಂಜಿನ್ ವ್ಯಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು ನಮ್ಮ ಮುಂದೆ ಚವರ್ಲೆಟ್ ಬೀಟ್. LT ನ LS ಸರ್ ಇದು? ಸರ್ LT ವೇರಿಯಂಟ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಬರ್ತಾ ಇದೆ. ಬೀಟ್ 17 ಮಾಡೆಲ್ ಬರುತ್ತೆ ನಿಮ್ಗೆ. ಓಕೆ, ಇದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. 18 to 20 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ, ಆಮೇಲೆ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಡ್ರಿವನ್ ಬಂದ್ಬಿಟ್ಟು ಬರೀ 52,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 52,000 ಮಾತ್ರ ಹೊಡಿದ್ಯಾ? 52,000 ಮಾತ್ರ ಡ್ರಿವನ್ ಆಗಿದೆ. ಗಾಡಿ ಸರ್ವಿಸ್ ಸಮೇತ ಎಲ್ಲ ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ಸರಿ IND ಕಾರ್ಗೆ ವಿಸಿಟ್ ಮಾಡಿ ಸರ್. IND ಕಾರ್ಸ್ ವಿಸಿಟ್ ಮಾಡಬಹುದು. ಸೊ ಇದ್ರಲ್ಲಿ ನಿಮ್ಗೆ ಏನೇನು ಫಿಟ್ಟಿಂಗ್ಸ್ ನಡೀತಿದೆ ತೋರಿಸ್ತೀನಿ ಸರ್. ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, AC ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ ನಿಮಗೆ. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಲೆದರ್ ಅಪ್ಪಷ್ಟೇ ಆಫ್ಟರ್ ಮಾರ್ಕೆಟ್ ಬರ್ತಾ ಇದೆ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗು, AC ಕೂಡ ಬರ್ತಾ ಇದೆ. ಸೊ ಪ್ರೈಸಿಂಗು ಸರ್ 2,95,000 ಮಾಡ್ಕೊಡ್ತೀನಿ ಸರ್. 17 ಮಾಡೆಲ್ ಬೀಟು. ಇನ್ನೇನು ಕಮ್ಮಿನೇ ಮಾಡ್ಕೊಡ್ತೀರಾ ಸರ್? ಹೆಚ್ಚು ಕಮ್ಮಿ ಆಗುತ್ತೆ, ಮುಂದೆ ಬನ್ನಿ ಸರ್. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ವಿತ್ ಇನ್ಕ್ಲೂಡಿಂಗ್ 3 ಇಯರ್ಸ್ ವ್ಯಾರಂಟಿ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ಕೋಬಹುದು ನಮ್ಮ ಮುಂದೆ ಟಾಟಾ ಟಿಯಾಗೋ ಕೂಡ ಇದೆ. ಸೊ K41 ರಿಜಿಸ್ಟ್ರೇಷನ್ ಅಂತ ಗೊತ್ತಿರುತ್ತೆ ಪ್ರತಿಯೊಂದು ನಿಮಗೆ. ಸೊ ಫ್ಯಾನ್ಸಿ ನಂಬರ್ ಸಮೇತ ಇದೆ 7171. ಸೊ ಯಾರಿದೆ ಬಂದ್ಬಿಟ್ಟು 2016 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಸೊ ಫೀಚರ್ ವೈಸ್ ಎಲ್ಲ ಹೋಗ್ತೀನಿ ಅಂದ್ರೆ ಸರ್ ಇದರಲ್ಲಿ ಆಚೆ ಕಡೆಯಿಂದ ಕಸ್ಟಮರ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ನಿಮ್ಗೆ. Okay. ಕಂಪನಿಯಿಂದ ಫಿಟೆಡ್ ಸಿಸ್ಟಮ್ ಬರುತ್ತೆ. 4 ಕಂಪನಿ ಕಡೆಯಿಂದ ಪವರ್ ವಿಂಡೋಸ್ ಬರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಇದರಲ್ಲಿ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಗಾಡಿ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತಾರೆ. XT ವೇರಿಯಂಟ್ ಟಿಯಾಗೋ. ಸೊ ಪ್ರೈಸಿಂಗ್ ಸರ್ 4,40,000 ಮಾಡ್ಕೊಡ್ತೀನಿ. 4,40,000 ಕ್ಲೋಸ್ ಮಾಡ್ಕೊಡ್ತೀವಿ. ಹೌದು ಸರ್. ಬೆಂಗಳೂರಲ್ಲಿ ಒಳ್ಳೆ ಮೇಂಟೆನೆನ್ಸ್ ಇಯೋನ್ ಅಂತ ಕೇಳ್ತಾ ಇರ್ತಾರೆ. ಇಯೋನ್ ಎರಾ ಪ್ಲಸ್ ಕೂಡ ಇದೆ, ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್ ಬರುತ್ತೆ. ಇಯಾನ್ ಎರಾ ಪ್ಲಸ್ ಬರುತ್ತೆ. ಪೆಟ್ರೋಲ್ ಪ್ಲಸ್ ವಿತ್ LPG ಬರುತ್ತೆ ನಿಮ್ಗೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಕಡೆಯಿಂದ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಚಿಕ್ಕ ವೆಹಿಕಲ್. ಲೋನ್ ಸಹ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಎಷ್ಟಾಗ್ಬೋದು ಸರ್ ಅಪ್ ಟು ಲೋನ್? ಸರ್ 2 lakhs ತನಕ ಲೋನ್ ಆಗುತ್ತೆ ಸರ್. 2 lakhs ಗಂಟೆ ಲೋನೇ ಆಗುತ್ತೆ ಅಂತ ಹೇಳ್ತಾರದು. ಸೊ ಇದು ಬಂದು ಡಿವಲ್ ಧಮಾಕ ಅಂತ ಹೇಳ್ಬೋದು. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್, LPG ಬೇಕಾದ್ರೆ LPG. ಓಕೆ, ಸೊ ಪ್ರೈಸ್ ವೈಸ್ 2,60,000 ಮಾಡ್ಕೊಂತೀನಿ ಸರ್. 65,000 ತಂದ್ರೆ ಇಯೋನ್ ಕೊಡೋಣ ಅಂತ ಹೇಳ್ತಾರದ. 2 ಲಕ್ಷ ಆರಾಮಾಗಿ ಲೋನೇ ಆಗುತ್ತೆ. 65,000 ತಂದ್ರೆ ಇಲ್ಲ ನಿಮ್ಮ ಸಿವಿಲ್ ಕ್ರೈಟೇರಿಯಾ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಸಿಗ್ಬೋದು. ಖಂಡಿತ. ಫಿಯಟ್ ಫುಂಟೋ ಇದೊಂದು ಗಟ್ಟಿ ಗಾಡಿನೇ, ಎಲ್ಲರಿಗೂ ಗೊತ್ತಿರುತ್ತೆ. ಇವರೇ ಮಾಡ್ತೀವಿ ಸುಜುಕಿಗೆ ಇಂಜಿನ್ ಕೂಡ ಕೊಡ್ತಿದ್ದಾರೆ ಫಿಯಟ್ ಫುಂಟೋ ಅವರೇ. ಹೇಳಿ ಸರ್ ಡೀಲ್ಸ್. ಸರ್ 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. ಫಿಯಟ್ ಪುಂಟೋ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೀಟ್ ಕರ್ಸ್ ಎಲ್ಲ ಹೊಸ ಸೀಟ್ ಕರ್ಸ್ ಎಲ್ಲ ಇದೆ. ಆಚೆ ಕಡೆ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಇದ್ ಪ್ರೈಸ್ ಬಂದು ಕೇಳಕ್ ಬಂದ್ರೆ 2,10,000 ಗೆ ಮಾಡ್ಕೊಡ್ತೀನಿ ಸರ್. 2,10,000 ಮಾಡ್ಕೊಡ್ತಾರೆ. ಹೌದು, ಮಾರ್ಕೆಟ್ ಲೆದರ್ ಸಿಸ್ ಎಲ್ಲ ಬರ್ತಾ ಐತೆ ನಿಮ್ಗೆ. ರೇರ್ ನೋಡ್ಕೋಬಹುದು. ಸೊ ಅದೇ ರೀತಿ ಡಿಫಾ ಗ್ಲಾಸ್ ಮತ್ತೆ ರೇರ್ ಫೋರ್ ಯಾವ್ದು ಬರ್ತಲ್ಲ K05 ಜಯನಗರ್ ರಿಜಿಸ್ಟ್ರೇಷನ್ ವೆಹಿಕಲ್ ಬರ್ತಾ ಐತೆ. ಸೊ ಪ್ರೈಸ್ ವೈಸ್ 2,10,000 ಮಾಡ್ಕೊಡ್ತೀನಿ ಸರ್. 2,10,000 ಮಾಡ್ಕೊಡ್ಬಿಡ. ಖಂಡಿತ. ಲೋನ್ ಏನಾಗುತ್ತೆ ಇದಕ್ಕೆ? ಸರ್ ಲೋನ್ ಆಗಲ್ಲ, ಆದಷ್ಟು ಟ್ರೈ ಮಾಡ್ತೀವಿ. ಪರ್ಸನಲ್ ಲೋನ್ ಮಾಡ್ಕೊಡ್ತೀವಿ. ಪರ್ಸನಲ್ ಲೋನ್ ಮಾಡ್ಕೊಡ್ತಿರೋದು. ಸೊ ಎಷ್ಟೊತ್ತರೆಗೂ ಹ್ಯಾಚ್ ಬ್ಯಾಗ್ ನೋಡಿದ್ರಿ. ಇವಾಗ ಸೆಡನ್ ಅಲ್ಲಿ ಹೋಗ್ತೀನಿ ಅಂದ್ರೆ ನೋಡ್ಕೋಬಹುದು. ಚವರ್ಲೆಟ್ ಸೇಲ್. ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್. ಆಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಓಕೆ, LS ವೇರಿಯಂಟ್ ಬರುತ್ತೆ. ಇದು LS ವೇರಿಯಂಟ್ ಸೆಡಾನ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಕಂಫರ್ಟ್ ಆಗಿರ್ಲಿ, ಫುಟ್ ಸ್ಪೇಸ್ ಆಗಿರ್ಲಿ, ನಿಮ್ಗೆ ಲೆಗ್ ಸ್ಪೇಸ್ ಆಗಿರ್ಲಿ ತುಂಬಾ ಚೆನ್ನಾಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ಪ್ರೈಸ್ ಬಂದ್ಬಿಟ್ಟು ಬರೀ 3,65,000 ಮಾಡ್ಕೊಂಡು 2015 ಮಾಡೆಲ್ ವೆಹಿಕಲ್. 2015 ಮಾಡೆಲ್ ವೆಹಿಕಲ್. ಸೊ ನೋಡ್ಕೋಬಹುದು ಈ ರೀತಿ ಇದೆ ನಿಮ್ಗೆ. ಸೊ ಪ್ರೈಸ್ ವೈಸ್ ಎಲ್ಲ ಸಖತ್ತಾಗಿ ಹೇಳ್ತಾ ಇದ್ದಾರೆ. ಪ್ರೈಸಿಂಗ್ ಇನ್ನೇನು ನೆಗೋಷಿಯೇಟ್ ಬೇಕಾದ್ರೆ ಬಂದು ಮಾಡ್ಕೊಂಡು ಖಂಡಿತ ಮಾಡ್ಕೊಂಡ ಸರ್. ಇನ್ನೊಂದು ಮತ್ತೊಂದು ಆಪ್ಷನ್ ಕೂಡ ಇದೆ ನಿಮ್ಗೆ. ಸಿಟಿ IV ಟೆಕ್ ಇಂಜಿನ್. ಹೇಳಿ ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ 2015 ಮಾಡೆಲ್ ಹೋಂಡಾ ಸಿಟಿ. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್, ABS. ಗಾಡಿ ತುಂಬಾ ಇದರಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಮೇಲೆ ಪವರ್ ವಿಂಡೋಸ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 5,95,000 ಮಾಡ್ಕೊಡ್ತೀನಿ ಸರ್. 5,95,000ಕ್ಕೆ ಸಿಟಿ ಮಾಡ್ಕೊಡ್ತಿದ್ರೆ. ಡೀಸೆಲ್ ವೇರಿಯಂಟ್ 18 to 20 ಸಿಟಿ ಒಳಗೆ ಬಿಡುತ್ತೆ. 20 to 25, 23 ಒಳಗಡೆ ನಿಮ್ಗೆ ಹೈವೇದಲ್ಲಿ ಬರುತ್ತೆ. ಗಾಡಿ ಮೈಲೇಜ್ ತುಂಬಾ ಚೆನ್ನಾಗಿರುತ್ತೆ. ಸೆಡಾನ್ ವೆಹಿಕಲ್. ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಕಂಫರ್ಟ್ ಎಲ್ಲ ಸಖತ್ತಾಗಿರುತ್ತೆ. ಒಂದ್ಸ್ ವಿಸಿಟ್ ಮಾಡಿ, ಪ್ರೈಸಿಂಗ್ ನೋಡಿ. ಸೊ ನಿಮಗೆ ಬೇಕಾದ್ರೆ ಕುತ್ಕೊಂಡು ಮಾತಾಡ್ಕೊಂಡು, ಇಲ್ಲ ಈ ಗಾಡಿ ಇಲ್ಲ ನಿಮ್ಗೆ ಇನ್ನೂ ಹಲವಾರು ಆಪ್ಷನ್ಸ್ ಕೂಡ ಇರುತ್ತೆ. ಖಂಡಿತ. ಫ್ರೀಗೆ ಹೋದ್ರೆ ನಿಮ್ಗೆ ಅವಾಗ ಓಲ್ಡ್ ಶೇಪ್ ತೋರಿಸುತ್ತೆ. ನ್ಯೂ ಶೇಪ್ ಕೇಳ್ತಾ ಇದ್ರೆ ನ್ಯೂ ಶೇಪ್ ಕೂಡ ಇದೆ. ಇದ್ರಲ್ಲಿ ನಿಮಗೆ ಸೇಫ್ಟಿ ಫೀಚರ್ಸ್ ಬರುತ್ತೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಹೇಳಿ ಸರ್ ಇದು ಬಂದ್ಬಿಟ್ಟು ನ್ಯೂ ಶೇಪ್ ಫೋರ್ಡ್ ಫಿಗರ್ 2016 ಮಾಡೆಲ್ ಬರುತ್ತೆ ನಿಮ್ಗೆ. ಹ್ಯಾಶ್ ಬ್ಯಾಗ್ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ ಇದರಲ್ಲಿ ನಿಮ್ಗೆ. ಇದ್ ಪ್ರೈಸ್ ನೋಡಕ್ ಬಂದ್ರೆ 4,65,000 ಆಗುತ್ತೆ ಸರ್. 4,65,000 ಮಾಡ್ಕೊಡ್ತೀವಿ. ಹೌದು ಸರ್. ಸೊ ಫ್ಯಾಬ್ರಿಕ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ ನಿಮಗೆ. ಏರ್ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸೊ ಫೋರ್ಡ್ ಫಿಗೋ. ಸೊ ಯಾರನ್ನ ಪ್ರೈಸಿಂಗ್ ನೋಡ್ತಾ ಇದ್ರೆ ಬಂದು ವಿಸಿಟ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಇದೆ. ಗಾಡಿ ಕಂಡೀಷನ್ ಆಗಲಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರ ಪ್ರೊವೈಡ್ ಮಾಡ್ತಾರೆ IND ಕಾರ್ಸ್ ಅಲ್ಲಿ. ಹುಂಡೈಲಿ ಹೋಗ್ತೀನಿ ಅಂದ್ರೆ ಗ್ರ್ಯಾಂಡ್ i10 ಕೂಡ ಬಂದಿದೆ. ಸೊ ಇದು ಬಂದು ಫುಲ್ಲಿ ಟಾಪ್ ಎಂಡು.
ಸರ್ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಆಸ್ಟಾ ಬರುತ್ತೆ, ಏರ್ ಬ್ಯಾಗ್, ABS, ಅಲೋ ವೀಲ್ಸ್ ಎಲ್ಲ ಬರುತ್ತೆ ಸರ್ ನಿಮ್ಗೆ. 2014 ಮಾಡೆಲ್ VT ಪೆಟ್ರೋಲ್ ಇಂಜಿನ್ ಬರುತ್ತೆ ನಿಮ್ಗೆ. VT ಪೆಟ್ರೋಲ್ ಇಂಜಿನ್ ಬರುತ್ತೆ. ಶೋರೂಮ್ ಫಿಟೆಡ್ ಇಂದ ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ಕಂಪನಿ ಫಿಟೆಡ್ ಸೀಟ್ ಕವರ್ಸ್, ಈಚ್ ಅಂಡ್ ಎವ್ರಿಥಿಂಗ್ ಫುಲ್ಲಿ ಲೋಡೆಡ್ ಬರುತ್ತೆ ಸರ್ ಇದು. ಫುಲ್ಲಿ ಲೋಡೆಡ್ ಬರ್ತಾ ಇದೆ. ಸೊ ರೇರ್ ನಿಮಗೆ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ವೈಫರ್ ಕೂಡ ಬರ್ತಾ ಇದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಕೂಡ ಇದೆ. ಸೊ K53 ಅಂದ್ರೆ ನಿಮಗೆ ಕೇರ್ಪಮ್ ರಿಜಿಸ್ಟರ್ಡ್ ವೆಹಿಕಲ್ ಬರ್ತಾ ಇದೆ. ಸೊ ಪ್ರೈಸ್ ವೈಸ್ ಹೋಗ್ತೀನಿ ಅಂದ್ರೆ ಸರ್ 4,45,000 ಮಾಡ್ಕೊಡ್ತೀನಿ ಸರ್. 4,45,000ಕ್ಕೆ ಆಸ್ಟಾ ವೇರಿಯಂಟ್ ಗ್ರ್ಯಾಂಡ್ 18 ಕೊಡ್ತಿರೋದು. ಓನರ್ ಸರ್ ಸಿಂಗಲ್ ಓನರ್ ಆಗಿದೆಯಾ? ಓಕೆ. ಕ್ವಿಡ್ ಕೂಡ ಇದೆ ನಿಮಗೆ. 2018 ಮಾಡೆಲ್ ರೆನಾಲ್ಡ್ ಕಿಟ್ ಸರ್ ಇದು. ಓಕೆ. ಸೆಕೆಂಡ್ ಓನರ್ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. 3,45,000 ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್ ಇದು. 3,45,000. ಹೌದು ಸರ್. ಓಕೆ. ಸೊ ನಿಮಗೆ ಫೀಚರ್ ವೈಸ್ ಎಲ್ಲ ಹೋಗ್ತೀನಿ ಅಂದ್ರೆ ಲೆದರ್ ಫಸ್ಟ್ ಆಫ್ಟರ್ ಮಾರ್ಕೆಟ್ ಬರ್ತಾ ಇದೆ. ಸಿಸ್ಟಮ್ ಆಗಿರ್ಲಿ ಮತ್ತೆ ಆಟೋಮೆಟಿಕ್ ಬರುತ್ತೆ ಸರ್ ಇದು. ಸೊ ಬೆಂಗಳೂರು ಎಸೆದ್ಗೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಾರೆ. ಖಂಡಿತ ಸರ್. ಸೊ RXT ಬರ್ತಾರ ನಿಮಗೆ ನೋಡ್ಕೋಬಹುದು ಯಾವ ರೀತಿ ಇದಂತ. ನಿಮಗೆ ಬಾಡಿ ಲೈನ್ ಆಗಲಿ ಪ್ರತಿಯೊಂದು ನಿಮಗೆ ತೋರಿಸ್ತಾ ಇದೀನಿ. ಟೈರ್ಸ್ ಅಪ್ ಟು 90% ಇರುತ್ತೆ. ಸೊ ಯಾವುದೇ ಟೈರ್ಸು 50% 90% ಇರುತ್ತೆ. ಹಿಂಗೆ 50 ಗಾಡಿ ಟೆಸ್ಟ್ ಮಾಡಿ ಗಾಡಿ ಕೊಡ್ತಿದ್ರು ಅಂತ ಹೇಳ್ತಾರೆ. I&D ಕಾರ್ಸ್ನ ಪ್ರತಿಯೊಬ್ಬರು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಹಾಗೆ ಪ್ರತಿಯೊಂದು ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ. ಖಂಡಿತ. ಮತ್ತೊಂದು ನಿಮಗೆ ಆಸ್ಪೆಕ್ಟ್ ತೋರಿಸ್ತಾ ಇರೋದು ನಿಮಗೆ ನೋಡ್ಕೋಬಹುದು. ಸ್ಕೋಡಾ ಫ್ಯಾಬಿಯಾ ಕೂಡ ಇದೆ. ಸೊ ರ್ಯಾಪಿಡ್ ಕೇಳ್ತಾ ಇರ್ತಾರೆ, ರ್ಯಾಪಿಡ್ ಕೂಡ ಇರುತ್ತೆ. ಫ್ಯಾಬಿಯಾ ಬೇಕಾದ್ರೆ ಫ್ಯಾಬಿಯಾ ಕೂಡ ಇದೆ. ನಿಮಗೆ ಫ್ಯಾಬಿಯಾ ತೋರಿಸ್ತಾ ಇದೀನಿ. ಡೀಟೇಲ್ಸ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು ಬಹಳ ಜನ ಕೇಳ್ತಾ ಇದ್ರು ಶಿಫ್ಟ್ ಅಂತ. ಶಿಫ್ಟ್ ಬಜೆಟ್ ನಲ್ಲಿ ನಿಮಗೆ ಫ್ಯಾಬಿಯಾ ಕೊಡ್ತಾ ಇದೀನಿ. ಅದನ್ನು 11 ಮಾಡೆಲ್ ನಿಮಗೆ ಸೇಮ್ ಇಂಜಿನ್ ಶಿಫ್ಟ್ ಇಂಜಿನ್ ಬರುತ್ತೆ. 2011 ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಇದ್ ಪ್ರೈಸ್ ಬಂದ್ಬಿಟ್ಟು 2,95,000 ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ಸೀಟ್ಸ್ ಎಲ್ಲ ನೋಡ್ಕೋಬಹುದು. ನಿಮಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಅಪ್ಪರ್ಸ್ಟ್ರಿ ಬರ್ತಾ ಇದೆ. 4 ಡೋರ್ ಪವರ್ ಸ್ಟೇರಿಂಗು. ಸೊ ರಿವರ್ಸ್ ನಿಮಗೆ ಯಾವುದೇ ರೀತಿ ಕ್ಯಾಮ್ರಾ ಬರ್ತಾ ಇದೆ. ಸೊ ಯಾವುದೇ ರೀತಿ ವೈಫರು ಡಿಫಾಗರ್ ಯಾವುದು ಬರ್ತಲ್ಲ. ಸೊ ಪ್ರೈಸಿಂಗು ಸರ್ 2,95,000 ಮಾಡ್ಕೊಡ್ತೀನಿ ಸರ್. 2,95,000ಕ್ಕೆ ಮಾಡ್ಕೊಡ್ತಿದ್ದೀರಾ. ಶಿಫ್ಟ್ ತಗೊಂತೀನಿ ಅದೇ ಬಜೆಟ್ ಅಲ್ಲಿ. ಸೇಮ್ ಅದೇ ಬಜೆಟ್ ನಲ್ಲಿ ಗಾಡಿ ತಗೋ. ಸ್ವಿಫ್ಟ್ ಇಂಜಿನ್ ಬರುತ್ತೆ, ಲೋ ಮೇಂಟೆನೆನ್ಸ್ ಇರುತ್ತೆ. ಆತರ ಯಾವ ತರ ಇದ್ದಿರಲ್ಲ. ಗಾಡಿ ತುಂಬಾ ಚೆನ್ನಾಗಿರುತ್ತೆ ಸರ್. ಎಕ್ಸೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೆಡಾನ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ಅನ್ಬೋದು. ಎಲ್ಲೋ ಬೋರ್ಡ್ ಚಾಲಕರಾಗಲಿ ಮನೆ ಯೂಸೇಜ್ಗಾಗಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಿದ್ರೆ Hyundai Accent. ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2014 ಮಾಡೆಲ್ Hyundai Accent ಬರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಓಕೆ. ಇದು ಬಂದ್ಬಿಟ್ಟು ಕಿಲೋಮೀಟರ್ಸ್ ಡ್ರಿವನ್ ಆಗಿರೋದು 45,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 4,25,000 ಆಗುತ್ತೆ ಸರ್. ಓಕೆ. ಸೊ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಬರ್ತಾ ಇದೆ ನಿಮಗೆ. ಫೀಚರ್ ವೈಸ್ 4 ಡೋರ್ ಪವರ್ ಸ್ಟೀರಿಂಗ್ ವಿತ್ ಡಿವೆಲ್ ಏರ್ ಬ್ಯಾಗ್ ಕೂಡ ಬರ್ತಾ ಇದೆ. ಸೊ ಅಲೋವಿಲ್ಸ್ ಬರ್ತಲ್ಲ, ಅಲೋವಿಲ್ಸ್ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡ್ರೆ ಫುಲ್ಲಿ ಟಾಪ್ ಎಂಡ್ 4,25,000 ಮಾಡ್ಕೊಡ್ತೀನಿ. 4,25,000 ಮಾಡ್ಕೊಡ್ತಿದ್ರೆ. ಲೋನ್ ಬೇಕಾದ್ರೆ ನಾನು ಎಷ್ಟಾಗೋದು ಸರ್? 90% ಲೋನ್ ಆಗುತ್ತೆ. 90% ಆರಾಮಾಗಿ ಲೋನೇ ಆಗುತ್ತೆ ಅಂತ ಹೇಳಿ. SX4 ಎರಡು ಕಲರ್ ಇದೆ, ಎರಡು ಆಪ್ಷನ್ ಇದೆ ನಿಮಗೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ. ಆಟೋಮೆಟಿಕ್ ಮ್ಯಾನುವಲ್ ಎರಡು ಇದೆಯಲ್ಲ ಹೇಳಿ ಸರ್. ಇದು ಬಂದ್ಬಿಟ್ಟು ಎರಡೂ ಬಂದ್ಬಿಟ್ಟು 2010 ಮಾಡೆಲ್ ಬರುತ್ತೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಬರುತ್ತೆ, ಇದು ಮ್ಯಾನ್ಯುವಲ್ ಬರುತ್ತೆ. ZX+ ಬರುತ್ತೆ, VX+ ಬರುತ್ತೆ ನಿಮಗೆ. ಓಕೆ. ಎರಡು ಗಾಡಿನೂ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಹೇಳಕ್ ಬಂದ್ರೆ 3,10,000 ಆಗುತ್ತೆ ಸರ್. 3,10,000 3,10,000 ಮಾಡ್ಕೊಡ್ತೀರಾ. ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್, ಮ್ಯಾನುವಲ್ ಪವರ್ ಶೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಬರುತ್ತೆ. ವಿಡಿಯೋದಲ್ಲಿ ಎಲ್ಲ ಪೂರ್ತಿ ತೋರ್ಸಕ್ ಆಗಲ್ಲ. ಒಂದ್ಸರಿ I&D ಕಾರ್ಸ್ಗೆ ವಿಸಿಟ್ ಮಾಡಿ ಈಚ್ ಅಂಡ್ ಎವ್ರಿಥಿಂಗ್ ಚೆಕ್ ಮಾಡ್ಕೊಂಡು ಆಮೇಲೆ ಗಾಡಿ ತಗೊಂಡ್ ಹೋಗ್ಬೋದು ಸರ್. ಸೊ ಮತ್ತೊಂದು ಎರಡು ಆಪ್ಷನ್ ಇದೆ ನಿಮಗೆ ಜಾಜ್ ಅಲ್ಲಿ. ಸೊ ಕಲರ್ ಆಪ್ಷನ್ ಇದೆ. ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು ಎರಡು 2015 ಮಾಡೆಲ್. ಒಂದು SMT, ಒಂದು VMT ಬರುತ್ತೆ. ಎರಡು ಗಾಡಿ 5,65,000 ಆಗುತ್ತೆ ಸರ್. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಆಗುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಎರಡು ಪ್ರೈಸ್ ಬಂದ್ಬಿಟ್ಟು 5,65,000 ಆಗುತ್ತೆ. ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 5,65,000 ಮಾಡ್ಕೊಡ್ತಿರೋದು. ನೋಡ್ಕೋ ನಿಮಗೆ ಫೀಚರ್ ವೈಸ್ ಎಲ್ಲ 4 ಡೋರ್ ಪವರ್ ಸ್ಟೀರಿಂಗ್ ವಿತ್ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ವೈಫರ್ ಕೂಡ ಬರ್ತಾ ಇದೆ. ಸೊ ಐವಿಟೆಕ್ ಇಂಜಿನ್ ಎರಡಕ್ಕೂ ಬರ್ತದೆ. ಹೌದು ಸರ್. ಓಕೆ. ಒಂದು ಮೊಬೈಲಿಯಾ ಕೂಡ ಇದೆ 7 ಸೀಟರ್. ಆಫ್ಟರ್ ಮಾರ್ಕೆಟ್ ಅಲಾವಿಲ್ಸ್ ಆಗಲಿ ಮತ್ತೆ ಫಾಗ್ ಲ್ಯಾಂಪ್ಸ್ ಆಗಲಿ ನಿಮ್ ಪ್ರತಿಯೊಂದು ಆಫ್ಟರ್ ಮಾರ್ಕೆಟ್ ಟಚ್ ಮಾಡಿದ್ದಾರೆ ಕಸ್ಟಮರ್. ಸರ್ ಹೇಳಿ ಸರ್ ಡೀಲ್ಸ್. ಸರ್ ಬಹಳ ಜನ ಕೇಳ್ತಾ ಇದ್ರು ಇರ್ಟಿಕಾ ಬೇಕಂತ. ಇರ್ಟಿಕಾ ರೇಂಜ್ ನಲ್ಲಿ ನಿಮ್ಗೆ ಹೋಂಡಾ ಮೊಬಿಲಿಯಾ ಬರುತ್ತೆ. ಸೇಮ್ ಬರುತ್ತೆ ನಿಮ್ಗೆ. 7 ಸೀಟರ್ ವೆಹಿಕಲ್ ಬರುತ್ತೆ ನಿಮ್ಗೆ. 2016 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 56,000 ಹೊಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 5,95,000 ಆಗುತ್ತೆ ಸರ್ ನಿಮ್ಗೆ. 2016 ಮಾಡೆಲ್. ಅದೇ ಬಜೆಟ್ ನಲ್ಲಿ ಇರ್ಟಿಕಾ ತಗೊಂಡ್ರೆ 7 ರಿಂದ 8 ಲಕ್ಷ ಆಗುತ್ತೆ. ಇದರಲ್ಲಿ ನಿಮ್ಗೆ 6 ಲಕ್ಷ ಒಳಗಡೆ ಸಿಗ್ತಾ ಇದೆ. 7 ಸೀಟರ್. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ನಿಮ್ಗೆ. ಗಾಡಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನಿಮ್ಗೆ. ಪ್ರೈಸು ಸಹ ಕಮ್ಮಿ ಇದೆ. ಒಂದ್ಸರಿ I&D ಕಾರ್ಡ್ಗೆ ವಿಸಿಟ್ ಮಾಡಿ ಪೂರ್ತಿ ಗಾಡಿನ ಕೊಡ್ತೀನಿ. ಚೆಕ್ ಮಾಡ್ಕೊಂಡು ಆಮೇಲೆ ತಗೊಂಡ್ ಹೋಗ್ಬೋದು ಸರ್. 100% ಅಶ್ಯೂರೆನ್ಸ್ ಇರುತ್ತೆ. ಗಾಡಿ ಎಕ್ಸ್ಚೇಂಜ್ ಫ್ರೀ ಇರುತ್ತೆ ನಿಮ್ಗೆ ಗಾಡಿನ. ಆಮೇಲೆ ಗಾಡಿ ಕಂಡೀಷನ್ ವೈಸ್ ಆಗಿರ್ಲಿ ಗಾಡಿ ಶೋರೂಮ್ ತಗೊಂಡ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬರ್ಬೋದು ಸರ್. ಓಕೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ETOS. ಸೊ ಎಲ್ಲ ಪ್ರತಿಯೊಬ್ಬರು ನಿಮ್ಗೆ ಅವಾಗ ಎಕ್ಸೆಂಟ್ ಕೂಡ ತೋರಿಸಿದ್ದೆ. ಸೊ ಎಲ್ಲ ಬೋರ್ಡ್ ಚಾಲಕರು ಎಕ್ಸೆಂಟ್ ಕೂಡ ತಗೊಳಕ್ ರೆಡಿ, ETOS ತಗೊಳಕ್ಕೂ ರೆಡಿ.
ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್, ಬರೀ 71,000 ಓಡಿರೋದು. ಗಾಡಿ ಮಿಂಟ್ ಕಂಡೀಷನ್ ಇದೆ. ಟೊಯೋಟಾ ಇಂಜಿನ್ ನೀವು ಹೇಳ್ಬೋದು, ಟೊಯೋಟಾ ಇಂಜಿನ್ ಲೈಫ್ ಬರಲ್ಲ ಅಂತ. ಆಲ್ಮೋಸ್ಟ್ ಬಹಳ ಜನ ಗೊತ್ತಿರಲ್ಲ, ಟೊಯೋಟಾ ಇಂಜಿನ್ ಲೈಫ್ ಬಹಳ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಗಾಡಿ ತುಂಬಾ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಪ್ರೈಸ್ ಬಂದ್ಬಿಟ್ಟು 11 ಮಾಡಲ್ ಬರೀ 3,85,000 ಮಾಡ್ಕೊಡ್ತೀನಿ ಸರ್. 11 ಮಾಡಲು 3,85,000 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸೊ ನೋಡ್ಕೋಬಹುದು. ಸೊ ಫ್ಯಾಬ್ರಿಕ್ ಶೀಟ್ಸ್ ಬರ್ತಾ ಐತೆ. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸೊ ಕಿಲೋಮೀಟರ್ಸ್ ಹೊಡಿ ಸರ್ ಇದು? ಸರ್ 71,000 ಹೊಡಿದೆ ಸರ್. ಸೊ 71,000 ಹೊಡಿದೆ. ಸಿಂಗಲ್ ಓನರು. ನಿಮಗೆ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್ ಕೂಡ ಫಿಟ್ ಆಗಿದೆ. ಸೊ ಟೈರ್ಸ್ ಎಲ್ಲ ಅಪ್ ಟು 90% ಇರುತ್ತೆ. ಪ್ರೈಸ್ ವೈಸ್ ಹೇಳಿದ್ದಾರೆ. ಗಾಡಿ ನೋಡಿ, ನಿಮ್ಗೆ ಗಾಡಿ ತೋರಿಸ್ತಾ ಇದೀನಿ. ಬಂದು ಗಾಡಿ ನೋಡಿ ಆಮೇಲೆ ಪ್ರೈಸಿಂಗ್ ನೋಡ್ಕೊಂಡು ಮಾತಾಡ್ಕೊಂಡು ಇನ್ನೂ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಲೋನ್ ಬೇಕಾದ್ರೆ ಲೋನ್, ಕ್ಯಾಶ್ ಬೇಕಾದ್ರೆ ಕ್ಯಾಶ್ ಒಂದು ಮಾಡ್ಕೊಡ್ತಿದ್ದಾರೆ. ಬಂದು ವಿಸಿಟ್ ಮಾಡಿ. ಹಾಗೆ ಐಟನ್ ತೋರಿಸ್ತೆ ಗ್ರ್ಯಾಂಡು. ಸೊ ಇವಂಡೆ ವರ್ಣ ಕೂಡ ಇದೆ, ಫುಲ್ಲಿ ಟಾಪ್ ಎಂಡು. ಹೇಳಿ ಸರ್ ಡೀಲ್ಸು? ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಇದೆ ನಮ್ಮ ಹತ್ರ. 2011 ಮಾಡೆಲ್ ಸಹ ಇದೆ, ವರ್ಣ, ಹೊಂಡೈ ವರ್ಣ. ಇದು ಬಂದ್ಬಿಟ್ಟು 16 ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ವಿತ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಲಿ, ಏರ್ ಬ್ಯಾಗ್ಸ್, ABS, 4 ಏರ್ ಬ್ಯಾಗ್ಸ್, ABS, ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಬಂದ್ಬಿಟ್ಟು 6,45,000 ಆಗುತ್ತೆ. ಇನ್ನೊಂದು 11 ಮಾಡೆಲ್ ಬಂದ್ಬಿಟ್ಟು ನಿಮ್ಗೆ 4,25,000 ಮಾಡ್ಕೊಡ್ತೀನಿ ಸರ್. 11 ಮಾಡಲು ಬಂದು 4,25,000. ಹೌದು, 4,25,000 ಮಾಡ್ಕೊಡ್ತಾರೆ. ಅದು ಟಾಪ್ ಎಂಡ್ ವೇರಿಯಂಟ್. ಅದನ್ನು ಇದು ಬಂದ್ಬಿಟ್ಟು 6,45,000 ಮಾಡ್ಕೊಡ್ತೀನಿ. 6,45,000, 6,25,000. ಹೌದು ಸರ್. ಓಕೆ. ಸೊ ಪ್ರೀಮಿಯಂ ವೆಹಿಕಲ್ ಕೂಡ ಕೇಳ್ತಾ ಇರ್ತೀರಾ. ಪ್ರೀಮಿಯಂ ವೆಹಿಕಲ್ ಕೂಡ ತರಿಸಿದ್ದಾರೆ. ಆಡಿ ಸರ್ ಇದು ಬಂದ್ಬಿಟ್ಟು ಆಡಿ A3 ಬರುತ್ತೆ, A ಸೀರೀಸ್ ಬರುತ್ತೆ. 2015 ಮಾಡೆಲ್ ಪ್ರೀಮಿಯಂ ವೆಹಿಕಲ್, ಆಟೋಮೆಟಿಕ್ ಬರುತ್ತೆ ನಿಮ್ಗೆ. ವಿತ್ ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ಸೀಟ್ ಹೀಟಿಂಗ್ ಬರುತ್ತೆ. ಆಮೇಲೆ ಗಾಡಿ ತುಂಬಾ ಕಂಫರ್ಟ್ ಇರುತ್ತೆ. ಲಕ್ಸುರಿ ವೆಹಿಕಲ್ ಹೇಳ್ಬೋದು. ಡೀಸೆಲ್ ನಲ್ಲಿ ಮೈಲೇಜ್ 20 ಇಂದ 22 ಬರುತ್ತೆ ಸರ್. ಮೈಲೇಜ್ 2 ಲೀಟರ್ ಇಂಜಿನ್ ಬರುತ್ತೆ ಇದು. ಗಾಡಿ ಪ್ರೈಸ್ ಹೇಳಕ್ ಬಂದ್ರೆ 8,75,000 ಮಾಡ್ಕೊಡ್ತೀನಿ ಸರ್, ವಿತ್ NOC ಕಂಡೀಷನ್. ಮುಂದೆ ಬನ್ನಿ, ಗಾಡಿ ನೋಡ್ಕೊಳ್ಳಿ, ಚೆಕ್ ಮಾಡಿ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ತುಂಬಾ ಚೆನ್ನಾಗಿದೆ. ಒಂದ್ಸರಿ IND ಕಾರ್ಗೆ ವಿಸಿಟ್ ಮಾಡಿ ಗೊತ್ತಾಗ್ಬಿಡುತ್ತೆ. ಆದ್ರೆ ಜನ ಕೇಳ್ತಾ ಇದ್ರು ಸೆಡಾನ್ ವೆಹಿಕಲ್ ನಲ್ಲಿ ಇಸ್ಕೊಳಬೇಕಂತ. ನಮ್ಮ ಹತ್ರ 3 ವೆಹಿಕಲ್ ಇದೆ ಸೆಡಾನ್. 2016 ಮಾಡೆಲ್ ಇದೆ, 2012 ಮಾಡೆಲ್ ಇದೆ, 2013 ಮಾಡೆಲ್ ಇದೆ. 2013 ಮಾಡೆಲ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ, 4,25,000 ಮಾಡ್ಕೊಡ್ತೀನಿ. ಆಮೇಲೆ 2012 ಮಾಡೆಲ್ ಡೀಸೆಲ್ ವೇರಿಯಂಟ್ ಇದೆ, 4,10,000 ಮಾಡ್ಕೊಡ್ತೀನಿ ಡೀಸೆಲ್ ವೇರಿಯಂಟ್. ಆಮೇಲೆ 16 ಮಾಡೆಲ್ ಸ್ಕೋಡಾ ರ್ಯಾಪಿಡ್ ಇದೆ, ಆಟೋಮೆಟಿಕ್. ಇದು ಪ್ರೈಸ್ ಬಂದ್ಬಿಟ್ಟು 6,45,000 ಮಾಡ್ಕೊಡ್ತೀನಿ ಸರ್. ಓಕೆ. ಸೊ 3 ಸ್ಕೋಡಾ ರ್ಯಾಪಿಡ್ ಹೇಳಿದ್ರು. ಸೊ ಪ್ರೈಸ್ ವೈಸ್ ನಿಮ್ಗೆ ಹೇಳಿದ್ದಾರೆ. ಸೊ ಆಕ್ಷನ್ ಫ್ರೀ ವೆಹಿಕಲ್ಸ್ಗಳು ಮಾತ್ರ ಪ್ರೊವೈಡ್ ಮಾಡ್ತಿದ್ರು ಅಂತ ಹೇಳ್ತಿರೋದು. ಸೊ ಆಕ್ಸಿಡೆಂಟ್ ಅಂದ್ರೆ ಸರ್ ಫ್ರೀ ಆಗಿ ಕೊಡ್ತೀರಾ ಗಾಡಿ? ಸರ್ ಆಕ್ಸಿಡೆಂಟ್ ಇದ್ರೆ ಗಾಡಿ ಫ್ರೀ ಆಫ್ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಖಂಡಿತ ನೋಡ್ಕೊಳ್ಳಿ. ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಯಾರು ಕೊಡ್ತಲ್ಲ, IND ಕಾರ್ಸ್ ಅಲ್ಲಿ ಸಮೀರ್ ಅವರು ಕೊಡ್ತಿದ್ದಾರೆ. ಗಾಡಿ ನೋಡಿ, ಗಾಡಿ ಇಷ್ಟ ಆಗಿ ಶಕ್ತಿ ನೀವು ಪ್ರೈಸ್ ವೈಸ್ ಮಾತಾಡ್ಕೊಂಡು ರೇಟ್ ಆಫ್ ನಿಮ್ಗೆ ಇನ್ನೇನು ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡಿಸ್ಕೊಂಡು ಲೋನ್ ಅಲ್ಲಿ ಬೇಕಾದ್ರೆ ಮಾತಾಡ್ಕೊಂಡು. ಖಂಡಿತ ಸರ್. ಗಾಡಿ ಇನ್ನೊಂದು ಯಾರು ತೋರಿಸಲ್ಲ, ಇನ್ನೊಂದು ಬನ್ನಿ ತೋರಿಸ್ತೀನಿ ಗಾಡಿನ. ನಾವು ಈಚ್ ಅಂಡ್ ಎವ್ರಿಥಿಂಗ್ ರೆಡಿ ಆಗಿರೋದಾಗಿರ್ಲಿ, ಪೋಲ್ ಆಗಿರೋದಾಗಿರ್ಲಿ, ನಿಮ್ಗೆ ಯಾವ ತರ ಏನು ಇದಿರಲ್ಲ ನೋಡ್ಬೋದು ನೀವು. ಸೀಲ್ ಆಗಿರ್ಲಿ, ಓಕೆ, ಒರಿಜಿನಲ್ ಇರುತ್ತೆ. ಯಾವ ತರ ಆಕ್ಸಿಡೆಂಟ್ ಆಗಿರೋದು ಆ ತರ ಏನು ಇದಿರಲ್ಲ. ಬೇಕಾದ್ರೆ ಗಾಡಿ ಕೊಡ್ತೀನಿ, ಶೋರೂಮ್ ಹೋಗಿ ಚೆಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡ್ಬರ್ಬೋದು. ನಾವು ಚೆಕಿಂಗ್ ಸಮೇತ ಕೊಡ್ತೀವಿ. ಇನ್ಸ್ಪೆಕ್ಷನ್ ಅವ್ರು ನಿಮ್ ಕಡೆಯಿಂದ ಯಾರು ಇಲ್ಲ ಅಂದ್ರೆ ನಾವೇ ಇನ್ಸ್ಪೆಕ್ಷನ್ ಕಡೆಯಿಂದ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಅವ್ರಿಗೆ ಬಿಟ್ಟು ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಬಂದ್ಬಿಟ್ಟು ತಗೊಂಡ್ ಹೋಗ್ಬೋದು ಸರ್. ಆರಾಮಾಗಿ ಬಂದು ಆಮೇಲೆ ತಗೋಬಹುದು. 3 ಸ್ಕೋಡಾ ರ್ಯಾಪಿಡ್ ಇದೆ ನಿಮಗೆ. ಬ್ಲಾಕ್ ಎಡಿಷನ್ ಒಂದೇ ಒಂದು ಗಾಡಿ ಇದೆ. ಸೊ ಯಾರು ಮಿಸ್ ಮಾಡ್ಕೊಂತ ಇದ್ರೆ ಬೇಗ ಬನ್ನಿ. ಬ್ಲಾಕ್ ಎಡಿಷನ್ ಸಿಗೋದು ಬೆಂಗಳೂರು ರೇರ್ ವೆಹಿಕಲ್. ಖಂಡಿತ. ಆದ್ರೂ ಒಂದೇ ಒಂದು ವೆಹಿಕಲ್ ಇದೆ. ಸ್ಕೋಡಾ ರ್ಯಾಪಿಡ್ ಮಿಡ್ ವರ್ಷನ್ ಕೇಳ್ತಾ ಇರ್ತೀರಾ, ಟಾಪ್ ಎಂಡ್ ಕೇಳ್ತೀರಾ, ಪ್ರತಿಯೊಂದು ವೆಹಿಕಲ್ ಕೂಡ ಇದೆ. ಬಂದು ವಿಸಿಟ್ ಮಾಡಿ. Volkswagen Amia ಕೂಡ ಇದೆ, ನೋಡ್ಕೋಬಹುದು. ಯಾವ ರೀತಿ ಇದೆ ನಿಮ್ಗೆ ಕಂಡೀಷನ್ ಎಲ್ಲ ಸಖತ್ತಾಗಿದೆ. ಹೇಳಿ ಸರ್ ಡೀಲ್ಸ್? ಸರ್ ಇದು ಬಂದ್ಬಿಟ್ಟು 2017 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 35,000 ಹೊಡಿರೋದು. ಪೆಟ್ರೋಲ್ 1.2 ಕಂಫರ್ಟ್ ಲೈನ್ ಬರುತ್ತೆ ನಿಮ್ಗೆ, ಮಿಡ್ ವೇರಿಯಂಟ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಮಾಡೆಲ್ ನಲ್ಲಿ ಇದೆ. ಆಮೇಲೆ ಪ್ರೈಸಿಂಗ್ ನಲ್ಲಿ ಹೇಳಕ್ ಹೋದ್ರೆ 5,95,000 ಮಾಡ್ಕೊಡ್ತೀನಿ ಸರ್. 5,95,000, 5,95,000ಕ್ಕೆ ಸ್ಕೋಡಾ ಆಮಿಯಾ ಕೊಡ್ತಿರೋದು. ಕಂಫರ್ಟ್ ಲೈನ್ ಅಲ್ಲ ಇದು? ಖಂಡಿತ. ಓಕೆ. ಸೊ ಫೀಚರ್ ವೈಸ್ ಎಲ್ಲ ಹೋಗ್ತೀನಿ. 4 ಡೋರ್ ಪೌಂಡು, ಪವರ್ ಸ್ಟೇರಿಂಗು. ಸೊ ಪ್ರತಿಯೊಂದು ನೋಡ್ಕೋಬಹುದು. ಸೊ ಸಿಸ್ಟಮ್ ಆಗಿರಲಿ, ಲೆದರ್ ಅಪೋಸ್ಟ್ರಿ ಆಗಿರಲಿ, ನಿಮಗೆ ನೋಡ್ಕೋಬಹುದು ಯಾವ ರೀತಿ ಇದೆ. ಸೊ ಲೆಸ್ ಡಿಮ್ಯಾಂಡ್ ಆಗಿದೆ. ಬರೀ 35,000 ಹೊಡಿದಲ್ಲ ಸರ್? ಖಂಡಿತ ಸರ್. ಶೋರೂಮ್ ಸಮೇತ ಇದೆ ಸರ್. ಗಾಡಿ ನೋಡಿ, ಗಾಡಿ ಇಷ್ಟ ಆಗಿ ನಿಮಗೆ Volkswagen ಪೋಲೋ, Volkswagen ವೆಂಟೋ ಆಗಿರಲಿ, ನೀವು ಅದೇ ರೀತಿ Volkswagen ಆಮಿಯಾ ಕೂಡ ಇದೆ. ಸರ್ ಪೋಲೋ ಇದೆಯಾ? ಪೋಲೋ ಇದೆ ಸರ್, ನೆಕ್ಸ್ಟ್ ವೀಕ್ ಬರುತ್ತೆ ಸರ್. ನೆಕ್ಸ್ಟ್ ವೀಕ್ ಬರ್ತಾ ಇದೆ ಸ್ಟಾಕಲ್ಲಿ. ಪ್ರತಿಯೊಂದು ಅಪ್ಡೇಟ್ ಮಾಡ್ತಿದ್ದಾರೆ. ನಿಮಗೆ ಯಾವುದೇ ರೀತಿ ಗಾಡಿ ಬೇಕೆಂದ್ರೂ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ. ಫೋರ್ಡಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಗಟ್ಟಿ ಗಾಡಿ. ಅದೇ ರೀತಿ ಗಟ್ಟಿ ಗಾಡಿ ಇಂಟೀರಿಯರ್ ವೈಸು ಎಕ್ಸ್ಟೀರಿಯರ್ ವೈಸ್ ಎಲ್ಲ ಸೇಮ್ ಬರುತ್ತೆ. ಸೆಡಾನಲ್ಲಿ ಕೇಳ್ತಾ ಇರ್ತಾರೆ, ಈಕೋ ಸ್ಪೋರ್ಟ್ ಹೋಗ್ತಾರೆ, ಈಕೋ ಸ್ಪೋರ್ಟ್ ಬಿಟ್ಬಿಟ್ಟು ಫ್ರೀ ಸ್ಟೈಲ್ ಬರ್ತಾವ್ರೆ. ಏನೇನು ಇದೆ ಸರ್? ಹೊಸ ಶೇಪ್ ಇದು ಫೋರ್ಡ್ ಫಿಯೆಸ್ಟ್, ಅದಲ್ಲಿ ಹಳೆ ಶೇಪ್ ಇದೆ, ಇನ್ನೊಂದು ಹೊಸ ಶೇಪ್ ಇರುತ್ತೆ, ಫ್ರೀ ಸ್ಟೈಲ್ ಬರುತ್ತೆ ಇದು. ಓಕೆ. 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. 82 ಕಿಲೋಮೀಟರ್ ಡ್ರಿವನ್ ಆಗಿದೆ.
ಸೇಮ್ ಆಲ್ಮೋಸ್ಟ್ ಆಲ್ ಎಕೋ ಸ್ಪೋರ್ಟ್ಸ್ ತರ ಬರುತ್ತೆ. ಇನ್ಫೋರ್ಮೆಂಟ್ ಸಿಸ್ಟಮ್ ಆಗಿರ್ಲಿ, ಸ್ಟೇರಿಂಗ್ ಆಗಿರ್ಲಿ ಎಲ್ಲ ಸೇಮ್ ಬರುತ್ತೆ. ಆದ್ರೆ ಇದು ಸೆಡಾನ್ ಬರುತ್ತೆ, ಅದು SUV ಟೈಪ್ ನಲ್ಲಿ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ರೋಡ್ ಕ್ಲಿಯರೆನ್ಸ್ ಆಗಿರ್ಲಿ ನಿಮ್ಗೆ, ಆಮೇಲೆ ಡೋರ್ ಗೇಜ್ ಆಗಿರ್ಲಿ, ಬಾಡಿ ಕ್ವಾಲಿಟಿ ಆಗಿರ್ಲಿ ತುಂಬಾ ಚೆನ್ನಾಗಿರುತ್ತೆ. ಬರೀ ಪ್ರೈಸ್ ಬಂದ್ಬಿಟ್ಟು 4,25,000 ಮಾಡ್ಕೊಡ್ತೀನಿ ಸರ್. 14 ಮಾಡಲ್ 25,000ಕ್ಕೆ 14 ಮಾಡಲು 4,25,000 ಕ್ಲೋಸ್ ಮಾಡಿ. ಖಂಡಿತ ಸರ್. ಇನ್ನ ಬೇಕಾದ್ರೆ ಸ್ಟೈಲಿ ನೆಗೋಷಿಯೇಟ್ ಹೆಚ್ಚು ಕಮ್ಮಿ ಆಗುತ್ತೆ. ಮುಂದೆ ಒಂದ್ಸರಿ ಬಂದಾದ್ಮೇಲೆ ಗೊತ್ತಾಗುತ್ತೆ ಸರ್. ಬಂದು ಗಾಡಿ ನೋಡಿ, ಗಾಡಿ ಡೆಲಿವರಿ ಕೂಡ ಪ್ರತಿಯೊಂದು ನಿಮಗೆ ವಿಡಿಯೋಸ್ ಕೂಡ ಸ್ಕ್ರೋಲ್ ಆಗ್ತಾ ಇರುತ್ತೆ. ನೋಡಿ ಬಂದು ವಿಸಿಟ್ ಮಾಡಿ. ನಿಮ್ಮ ಗಾಡಿ ಯಾವಾಗಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ನಿಮ್ಗೆ ಯಾವ ಗಾಡಿ ಬೇಕು ಅಂತ ಕಮೆಂಟ್ ಮಾಡ್ತಾರೆ. ಸಿಟಿಲಿ ಒಳ್ಳೆ ಆಪ್ಷನ್ ಕೇಳ್ತಾ ಇದ್ರಿ. ಸಿಟಿಲಿ ನಿಮಗೆ ಓಲ್ಡ್ ಶೇಪ್ ಬೇಕಾದ್ರೆ ಓಲ್ಡ್ ಶೇಪ್ ಇದೆ, ಲೇಟೆಸ್ಟ್ ಶೇಪ್ ಬೇಕಾದ್ರೆ ಲೇಟೆಸ್ಟ್ ಶೇಪ್ ಇದೆ, ಲೇಟೆಸ್ಟ್ ಬೇಕಾದ್ರೆ ಇನ್ನೂ ಲೇಟೆಸ್ಟ್ ಕೂಡ ಇದೆ. ಸೊ ಡಾಲ್ಫಿನ್ ಕೇಳ್ತಾ ಇರ್ತೀರಾ, ಡಾಲ್ಫಿನ್ ಶೇಪ್ ಹೇಳ್ಬಿಡಿ ಫಸ್ಟ್. ಸರ್ ಡಾಲ್ಫಿನ್ 2007 ಮಾಡಲ್ ಬರುತ್ತೆ ನಿಮ್ಗೆ. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ ಬರುತ್ತೆ. ಆಮೇಲೆ ಗಾಡಿ ಕ್ವಾಲಿಟಿ ಚೆನ್ನಾಗಿದೆ. ಆಚೆ ಕಡೆಯಿಂದ ನಿಮ್ಗೆ ಸೀಟ್ ಕರ್ಸ್ ಆಗಿರ್ಲಿ, ಆಮೇಲೆ ನಿಮ್ಗೆ ಈಚ್ ಅಂಡ್ ಎವ್ರಿಥಿಂಗ್ ನಿಮ್ಗೆ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 2,70,000 ಆಗುತ್ತೆ ಇದು ಡಾಲ್ಫಿನ್ ಶೇಪ್. ಆಮೇಲೆ ಇನ್ನೊಂದು ಹೋಂಡಾ ಸಿಟಿ ಇದೆ, 2010 ಮಾಡಲ್ ಬರುತ್ತೆ, ಸಿಂಗಲ್ ಓನರ್. ಆಚೆ ಕಡೆಯಿಂದ ಸೀಟ್ ಕರ್ಸ್ ಎಲ್ಲ ಹಾಕಿದ್ದಾರೆ, ವಿತ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 3,80,000 ಆಗುತ್ತೆ ಸರ್. 3,80,000 ಆಗುತ್ತೆ ಅಂತ ಹೇಳ್ತಿರೋದು. ಸೊ ಸಿಟಿ ಕೇಳ್ತಾ ಇರ್ತೀರಾ, ಡಾಲ್ಫಿನ್ ಶೇಪ್ ಸಿಕ್ಕೋದು ರೇರ್ ಸರ್. 3 ಜನರೇಷನ್ ಇದೆ ಸರ್. ಡಾಲ್ಫಿನ್ ಇದೆ, ಐವಿಟೆಕ್ ಇದೆ, ಇನ್ನೊಂದು ಹೊಸ ಶೇಪ್ ಇದೆ, 3 ಟೈಪ್ ಹೋಂಡಾ ಸಿಟಿ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ಒಂದ್ಸರಿ I&D ಕಾರ್ಸ್ ವಿಸಿಟ್ ಮಾಡಿ. ನಿಮ್ಗೆ 3 ಶೇಪ್ ಗಾಡಿ ನೋಡ್ಬಿಟ್ಟು ನಿಮ್ಗೆ ಡಿಫ್ರೆನ್ಸ್ ನೋಡ್ಬಿಟ್ಟು ಒಂದ್ಸರಿ ಗಾಡಿ ತಗೋಬಹುದು. ನಿಮಗೆ ವೋಕ್ಸ್ವ್ಯಾಗನ್ ನಲ್ಲಿ ಪೋಲ್ ನೋಡಿದ್ರಿ, ವೆಂಟ ನೋಡಿದ್ರೆ, ಆಮಿಯಾ ನೋಡಿದ್ರೆ, ಅದೇ ರೀತಿ ವೋಕ್ಸ್ವ್ಯಾಗನ್ ಜೆಟಾ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಹೇಳಿ ಸರ್. ಇದು ಬಂದ್ಬಿಟ್ಟು 2012 ಮಾಡಲ್, ಹೈಲೈನ್ ಮಾಡಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಮೇಲೆ 2 ಲೀಟರ್ ಇಂಜಿನ್ ಬರುತ್ತೆ. ಇದು ಬಾಡಿ ವೈಸ್ ಆಗಿರ್ಲಿ, ಗಾಡಿ ಕ್ವಾಲಿಟಿ ಆಗಿರ್ಲಿ, ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಆಮೇಲೆ ಗಾಡಿ ಓಡಿರೋದು ಬಂದ್ಬಿಟ್ಟು 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಕಸ್ಟಮರ್ ಹಾಕ್ಸಿದ್ದಾರೆ. ಒರಿಜಿನಲ್ ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿದಲ್ಲಿ. ಪ್ರೈಸ್ ಬಂದ್ಬಿಟ್ಟು 5,95,000 ಆಗುತ್ತೆ ಸರ್. 5,95,000ಕ್ಕೆ ಮಾಡ್ಕೊಡ್ತಿದ್ದಾರೆ. ಲೆದರ್ ಅಪೋಸ್ಟಿ ಆಫ್ಟರ್ ಮಾರ್ಕೆಟ್ ಆಗಿದೆ, ಪ್ಯೂರ್ ಲೆದರ್ ಇದೆ. ಬಂದು ಗಾಡಿ ನೋಡಿ. ಸೊ ನಿಮಗೆ 2 ಕಾಂಬಿನೇಷನ್ ಇದೆ. ಸೊ ಗಾಡಿ ಕಲರ್ ಆಗಲಿ ಮತ್ತೆ ನಿಮಗೆ ಸೀಟ್ ಲೆದರ್ ಸೀಟ್ಸ್ ಆಗಲಿ ಪ್ರತಿಯೊಂದು ಕಾಂಬಿನೇಷನ್ ಮಾಡಿಸಿದ್ದಾರೆ ಕಸ್ಟಮರು. ಸೊ ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಸಿಂಗಲ್ ಓನರ್. ಇವಾಗ ನೀವು ನೋಡಿರೋದು ಹ್ಯಾಶ್ ಬ್ಯಾಗ್ ಮತ್ತು ಸೆಡಾನ್ ವೆಹಿಕಲ್ಸ್. ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು 7 ಸೀಟರ್ ಎಲ್ಲ ತೋರಿಸ್ತೀನಿ ನಿಮ್ಗೆ. ಒಂದ್ಸರಿ ನೋಡ್ಕೊಳ್ಳೋಣ ಬನ್ನಿ ಸರ್. ಹಂಗೆ 7 ಸೀಟರ್ ನೋಡಬಹುದು. ರೆಕ್ಸ್ಟಾನ್ ಇದೆ 2013 ಮಾಡಲ್, 4,95,000 ಮಾಡ್ಕೊಡ್ತೀನಿ. XUV ಇದೆ 2014 ಮಾಡಲ್, ಬರೀ 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಹೋಂಡಾ CR-V ಇದೆ 2013 ಮಾಡಲ್, ಬರೀ 7,95,000. BMW X1 13 ಮಾಡಲ್ ನಿಮಗೆ 7,95,000. ಡಸ್ಟರ್ 2014 ಮಾಡಲ್ ನಿಮಗೆ ಬರೀ 3,70,000 ಮಾಡ್ಕೊಡ್ತೀನಿ. ಸ್ಕೋಡಾ 85 550 ಮಾಡ್ಕೊಡ್ತೀನಿ ಸರ್. ಆಮೇಲೆ ಮಹೀಂದ್ರಾ ಬುಲೋರೋ ಬಂದ್ಬಿಟ್ಟು ನಿಮಗೆ 595 ಮಾಡ್ಕೊಡ್ತೀನಿ ಸರ್. ಕ್ಯಾಪ್ಟಿಯಾ ಬಂದ್ಬಿಟ್ಟು 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಟೊಯೋಟಾ ಕೊರೋಲಾ ಅಲ್ಟಿಸ್ 3,65,000 ಮಾಡ್ಕೊಡ್ತೀನಿ. ಹೋಂಡಾ ಅಮೇಜ್ ಬಂದ್ಬಿಟ್ಟು 3,85,000 ಮಾಡ್ಕೊಡ್ತೀನಿ. ಮಾರುತಿ ಸುಜುಕಿ ಸೆಲೆರಿಯಾ 2014 ಮಾಡಲ್ VX ಆಪ್ಷನಲ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟ್. ಇದು ಬಂದ್ಬಿಟ್ಟು 2,95,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್.